ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಇವತ್ತು ಭಾರತ ಮತ್ತು ಪಾಕ್ ಹಣಾಹಣಿಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಪಂದ್ಯ ಇದು. ರಾತ್ರಿ 8 ಗಂಟೆಗೆ ಆರಂಭವಾಗುವ ಭಾರತ ಪಾಕ್ ನಡುವಿನ ಪಂದ್ಯ ಆರಂಭ ಆಗುತ್ತೆ. ಈ ಒಂದು ಪಂದ್ಯ ನೋಡಿ, ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯ ಇರುವಂಥದ್ದು. ಈಗಾಗಲೇ ಇದಕ್ಕೆ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಬೇಡ, ಈ ಆಟ ಆಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಇದು ಆಡಿದ್ರೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ, ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ. ಇದರ ನಡುವೆ ಭಾರತ ಮತ್ತು ಪಾಕ್ ನಡುವೆ ಪಂದ್ಯ ನಡೀತಾ ಇರೋದು. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ನಡೀತಾ ಇರುವಂಥ ಮೊದಲ ಪಂದ್ಯ ಇದು. ಈ ಪಂದ್ಯ ಯಾವಾಗಲೂ ರಣರೋಚಕವಾಗಿರುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಪಂದ್ಯವನ್ನು ಕಾಯ್ತಾ ಇದ್ರು. ಯಾಕಂದರೆ ಇದು ಕೇವಲ ಪಂದ್ಯವಾಗಿ ಮಾತ್ರ ನೋಡದೆ ವೈಯಕ್ತಿಕವಾದಂಥ ಒಂದು ದ್ವೇಷ ಇದೆಯಲ್ಲ, ಅದರಲ್ಲೂ ಕೂಡ ನಮಗೆ ಈ ಪಂದ್ಯ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೇಬೇಕು, ಸೋಲಿಸಲೇಬೇಕು ಅನ್ನೋದೊಂದು ಹಠ ಇರ್ತಿತ್ತು. ಆದರೆ ಈ ಬಾರಿ ಮಾತ್ರ ಅವಶ್ಯಕತೆ ಇರಲಿಲ್ಲ ಈ ಪಂದ್ಯದ್ದು. ಯಾಕೆ ಅವ್ರ ಜೊತೆಗೆ ಆಟ ಆಡಬೇಕು, ಯಾಕೆ ಬೇಕು ಇದು ಅನ್ನೋ ಪ್ರಶ್ನೆ ಅನೇಕರದಾಗಿತ್ತು. ಇವತ್ತು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ರಾತ್ರಿ 8 ಗಂಟೆಗೆ ಪ್ರಾರಂಭ ಆಗುತ್ತೆ ಭಾರತ ಪಾಕ್ ನಡುವಿನ ಈ ಪಂದ್ಯ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೆಯುವಂಥದ್ದು. ಇಂಡೋ ಪಾಕ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೂಪರ್ ಸಂಡೇ, ಸೂಪರ್ ಮ್ಯಾಚ್ ಅನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಕೂಡ ಆಗಿದೆ. ಎಲ್ಲ ಯುದ್ಧಗಳದ್ದು ಒಂದು ಲೆಕ್ಕ, ಇಂಡಿಯಾ ಪಾಕಿಸ್ತಾನದ ಪಂದ್ಯದ್ದೇ ಒಂದು ಲೆಕ್ಕ ಅನ್ನೋದನ್ನು ಮೊದಲಿನಿಂದಲೂ ಹೇಳಲಾಗ್ತಿತ್ತು. ಇಂಡಿಯಾ ವರ್ಸಸ್ ಪಾಕ್ ಪಂದ್ಯಕ್ಕೆ ಕೌಂಟೌನ್ ಶುರುವಾಗಿದೆ. ದುಬೈನಲ್ಲಿ ನಡೆಯುವಂಥ ಈ ಹೈ ವೋಲ್ಟೇಜ್ ಪಂದ್ಯ ನೋಡೋದಕ್ಕೆ ಇಡೀ ವಿಶ್ವವೇ ಕಾದು ಕುಳಿತಿದೆ. ಎರಡೂ ದೇಶಗಳ ಪ್ರತಿಷ್ಠೆಯ ಕದನ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆಗಿರುತ್ತೆ. ಬೇರೆ ಮ್ಯಾಚಸ್ಗಳಿಗೆ ಇರುವಂಥ ಕ್ರೇಜ್ಗೂ ಈ ಮ್ಯಾಚ್ಗಿರುವಂಥ ಕ್ರೇಜ್ಗೂ ಬಹಳ ಅಂದರೆ ಬಹಳ ವ್ಯತ್ಯಾಸ ಇರುತ್ತೆ. ಜನ ವಿರೋಧದ ನಡುವೆಯೂ ಕೂಡ ಪಾಕ್ ಎದುರಿನ ಹೋರಾಟಕ್ಕೆ ಸೂರ್ಯಪಡೆ ಸನ್ನದ್ಧವಾಗಿರುವಂಥದ್ದು. ಗೆಲುವಿಗಾಗಿ ಪಣ ತೊಟ್ಟಿರುವಂಥ ಉಭಯ ತಂಡಗಳು ತೆರೆಮರೆಯಲ್ಲೇ ಗೇಮ್ ಪ್ಲಾನ್, ಸ್ಟ್ರಾಟಜಿಗಳನ್ನು ರೂಪಿಸಿದೆ. ಗೆಲುವೊಂದೇ ಗುರಿಯಾಗಿಸಿಕೊಂಡು ಹೋರಾಡೋದಕ್ಕೆ ಸಜ್ಜಾಗಿರುವಂಥದ್ದು ಆಟಗಾರರು. ಪಂದ್ಯ ಗೆಲ್ಲಿಸಿ ಸೂಪರ್ ಸ್ಟಾರ್ ಪಟ್ಟಕ್ಕೇರುವಂಥ ಕನಸಿನಲ್ಲಿದ್ದಾರೆ. ಗೆದ್ದವರ ಬ್ಯಾಟಲ್ನಲ್ಲಿ ಯಾರಿಗೆ ಯಾರು ಟಕ್ಕರ್ ನೀಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಆಗಿದೆ. ಇಂದು ಭಾರತ ಪಾಕ್ ಏಷ್ಯಾ ಕಪ್ ಹಣಾಹಣಿ. ಆಪರೇಷನ್ ಸಿಂಧೂರದ ನಂತರ ಮೊದಲ ಮುಖಾಮುಖಿ. ಬದ್ಧ ವೈರಿ ಪಾಕಿಸ್ತಾನ ಬಗ್ಗು ಬಡಿಯೋದಕ್ಕೆ ಭಾರತ ಸರ್ವಸನ್ನದ್ಧ ಆಗಿದೆ. ಇಂಡೋ ಪಾಕ್ ಪಂದ್ಯದ ಬಗ್ಗೆ ರಾಜಕೀಯ ಕದನ. ಪಂದ್ಯಕ್ಕೂ ಮುನ್ನ ಬಹಿಷ್ಕಾರದ ಕರೆ ಕೊಟ್ಟಿದ್ದಾರೆ ರಾಜಕಾರಣಿಗಳು. ಪಹಲ್ಗಾಮ್ ದಾಳಿಯ ಬಳಿಕ ಪಾಕ್ ಜೊತೆಗಿನ ಕ್ರಿಕೆಟ್ ನಿಷೇಧಕ್ಕೆ ಬಹಳ ಒತ್ತಾಯ ಆಯಿತು. ಈ ಯುದ್ಧದ ನಂತರ, ಪಹಲ್ಗಾಮ್ ಅಟ್ಯಾಕ್ನ ನಂತರ ಈ ಮ್ಯಾಚ್ಗಳು ಬೇಕೇ ಇಲ್ಲ, ಬೇಡ ಅನ್ನುವಂಥದ್ದೇ ಇತ್ತು. ನಿಷೇಧ ಮಾಡಬೇಕು ಅನ್ನುವಂಥ ಒತ್ತಾಯ ಇತ್ತು. ಕಾಂಗ್ರೆಸ್, ಶಿವಸೇನೆ, ಆಪ್ನಿಂದ ಪಂದ್ಯವನ್ನು ಬಹಿಷ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಎಎಪಿ ಪಕ್ಷದ ಕಚೇರಿ ಹೊರಗೆ ಪಾಕ್ ಲೇಬಲ್ ಪ್ರತಿಕೃತಿ ದಹನ ಮಾಡಲಾಗಿದೆ. ಸಿಂಧೂರ ಒರೆಸುವ ಅಸಹ್ಯಕರ ಜನರೊಂದಿಗೆ ಪಂದ್ಯ ಬೇಡ. ಅಲ್ಲದೆ ಪಹಲ್ಗಾಮ್ ದಾಳಿಯನ್ನು ಪಾಕ್ ಕ್ರಿಕೆಟರ್ಗಳು ಸಮರ್ಥಿಸಿಕೊಂಡಿದ್ರು. ಈ ಹಿನ್ನೆಲೆ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಪಂದ್ಯ ಬೇಡ ಅಂತ ಒತ್ತಾಯ. ದೆಹಲಿಯ ಕ್ಲಬ್ಗಳು, ರೆಸ್ಟೋರೆಂಟ್ಗಳಲ್ಲೂ ಕೂಡ ಬಹಿಷ್ಕರಿಸುವಂತೆ ಮನವಿ ಮಾಡಲಾಗಿದೆ. ಭಾರತ ಪಾಕ್ ಪಂದ್ಯ ಪ್ರಸಾರ ಮಾಡದಂತೆ ಮಾಲೀಕರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಯಾಕೆ ನಾವು ಅವ್ರ ಜೊತೆಗೆ ಆಡಬೇಕು? ಪಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಅದನ್ನು ಅವರು ಸಮರ್ಥಿಸಿಕೊಂಡಿದ್ರು. ಅಂಥವ್ರ ಜೊತೆಗೆ ನಾವು ಆಡುವಂಥದ್ದು ಏನಿದೆ? ಅವಶ್ಯಕತೆಯೇ ಇಲ್ಲ. ಮ್ಯಾಚ್ ರದ್ದು ಮಾಡಬೇಕು ಅನ್ನೋದು ಬೇಡಿಕೆ ಆಗಿತ್ತು. ಬಟ್ ಹಲವು ವಿರೋಧಗಳ ನಡುವೆ, ಜನರ ವಿರೋಧ, ಅಸಮಾಧಾನಗಳ ನಡುವೆ, ರಾಜಕೀಯ ಪಕ್ಷಗಳ ನಾಯಕರುಗಳ ಪ್ರತಿಭಟನೆ, ಹೋರಾಟಗಳ ನಡುವೆ ಇವತ್ತು ಮ್ಯಾಚ್ ರಾತ್ರಿ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಅನೇಕರು ಈಗಾಗಲೇ ಕಾಯ್ತಾ ಇದ್ದಾರೆ ಇವತ್ತು ಮ್ಯಾಚ್ ಇದೆ ಅಂತ. ಅದು ಹೇಳಿ ಕೇಳಿ ಇವತ್ತು ವೀಕೆಂಡ್, ಸಂಡೇ ಬೇರೆ ಆಗಿರೋದ್ರಿಂದ ಎಲ್ಲರೂ ಆ ಒಂದು ಮೂಡ್ನಲ್ಲಿದ್ದಾರೆ. ಮ್ಯಾಚನ್ನು ನೋಡಲೇಬೇಕು ಅಂತ, ಗೆದ್ದೇ ಗೆಲ್ತೀವಿ, ಗೆಲ್ಲಲೇಬೇಕು ಅಂತ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ಕೋಟಿ ಲೆಕ್ಕದಲ್ಲಿ ಬೆಟ್ಟಿಂಗ್ ನಡೆಯುತ್ತೆ. ಈ ಪಾಕಿಸ್ತಾನ ಮತ್ತು ಭಾರತ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ಬಂದು ಇನ್ನೊಂದು ಸಿಕ್ಕಾಪಟ್ಟೆ ಕ್ರೇಜನ್ನು ಕ್ರಿಯೇಟ್ ಮಾಡುವಂಥದ್ದು. ಎರಡೂ ಕಡೆಯವರು ಕೂಡ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಾರೆ. ನಾವು ಗೆಲ್ಲಬೇಕು, ನಾವು ಗೆದ್ದೇ ಗೆಲ್ತೀವಿ ಅಂತ. ನಾವು ಈ ಯುದ್ಧದಲ್ಲಿ ಹೇಗೆ ಭಾರತ ಗೆಲ್ತು, ಭಾರತ ಬಗ್ಗು ಬಡಿತು ಅಂತೆಲ್ಲ ಹೇಳ್ತಾರೋ, ಮ್ಯಾಚಲ್ಲೂ ಕೂಡ ನಾವು ಅದನ್ನೇ ಬಯಸ್ತೀವಿ. ಮ್ಯಾಚಲ್ಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ನಿರೀಕ್ಷೆ ಇರುತ್ತೆ. ಆದರೆ ಈ ಆಟದ ಅವಶ್ಯಕತೆ ಇರಲಿಲ್ಲ. ಹೋಗಿ ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು ಅನ್ನೋದು ಕೆಲವರು ಪ್ರಶ್ನೆ.
पाकिस्तान मुर्दाबाद, हिंदुस्तान